ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ. ಆ ಕಿಟ್ಟಿನ ಜೊತೆಗೆ 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ. ನರೇಗಾ ಬಗ್ಗೆ ನಿಮ್ಮ ಪ್ರಸ್ತಾವನೆ ಇಲ್ಲ ಅಂತಂದ್ರೆ ನರೇಗಾವನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಅರ್ಥ. ಮುಂದಿನ ಬಜೆಟ್ ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಯಾಕೆಂದ್ರೆ ಹೊಸ ಹೊಸ ಶಬ್ದಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ. 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲಿ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ. ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ನಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನ ವಿರೋಧ ಮಾಡಿದೀವಿ, ವಿ.ಜಿ. ರಾಮ್ಜಿಯನ್ನ ನರೇಗಾವನ್ನ ಸ್ವಾಗತಿಸ್ತೀವಿ, ವಿ.ಜಿ. ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5 ಲಕ್ಷದ ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ. ಏನು ಅಂತ? ಆ ನರೇಗಾದಲ್ಲಿ ಸೃಜನೆ ಆಗಿರುವಂತ 5 ಲಕ್ಷದ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 8,93,00,000 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಅದರಲ್ಲಿ 2,94,00,000 ಕಾಮಗಾರಿಗಳು ಪೂರ್ಣಗೊಂಡಿದೆ. ಉಳಿದ 5,99,00,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದಿರಿ. ಈ 5,99,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಎಲ್ಲ ಅನುದಾನವನ್ನು ನೀವು ಜೋಡಿಸ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡದಲೇ ಇರೋದ್ರಿಂದ ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ, ಅಥವಾ ಕೆಲಸ ಮಾಡದಂತವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಸಿಗೋದಿಲ್ಲ, ಕೂಲಿ ಸಿಗೋದಿಲ್ಲ ಅನ್ನೋದನ್ನ ನೀವು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಇನ್ನು ಕೊನೆಯದು, ಬಾಕಿ ಇರುವಂತ ಬಿಲ್ಗಳು. ಪತ್ರಿಕಾ ವರದಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದಾಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು 38,000 ಕೋಟಿ ರೂಪಾಯಿಗಳು ಬಿಲ್ ಬಾಕಿ ಇದೆ ಅಂತ. ಆ ಬಿಲ್ ಬಾಕಿ ಬಗ್ಗೆಯೂ ಕೂಡ ಈ ಬಜೆಟ್ ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂದ್ರೆ ಅನುದಾನವನ್ನ ಕಾಯ್ದಿರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆ ಬಿಲ್ 38,000 ಕೋಟಿ ಅಂತಂದಾಗ ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇದನ್ನ ಇವತ್ತು ಸ್ಪಷ್ಟ ಮಾಡಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು 2 ಸರಿ ಸದನದಲ್ಲಿ ಹೇಳಿದ್ದಾರೆ, 2 ತಿಂಗಳು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ಜೋಡಿಸ್ತೀರಿ? ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಇನ್ನು ಕೊಡೋದಿಲ್ವಾ? ನಾನು ಅದಕ್ಕೆ ಹೇಳ್ತೇನೆ, ಅದು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ನಿಮ್ಮ ಪೂರಕ ಬಜೆಟ್ ನಲ್ಲಿ ಜೋಡಿಸ್ಕೊಳಿಕ್ಕಾಗತ್ತಾ ಅಂತಂದ್ರೆ ಇವತ್ತು ಸರ್ಕಾರ ಕೇಳಬೇಕು, 2 ತಿಂಗಳ ಗೃಹಲಕ್ಷ್ಮಿಯನ್ನ ಕೈ ಬಿಟ್ಟಿದ್ದೀವಿ, ನಾವು ಕೊಡಲ್ಲ ಅಂತಾದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಕೊಡ್ತೀವಿ ಅಂತಾದ್ರೆ ಹೇಳೋದಾದ್ರೆ ನೀವು ಬಜೆಟ್ ನಲ್ಲಿ ಅದಕ್ಕೆ ಎಲ್ಲಿ ಜೋಡಿಸ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಮೇಲ್ನೋಟಕ್ಕೆ ಕಂಡು ಬರುವಂತಹ 16 ಯೋಜನೆಗಳಿಗೆ ಈ ಸರ್ಕಾರ ಅನುದಾನಗಳನ್ನ ಇದರಲ್ಲಿ ಮೀಸಲಿಟ್ಟಿಲ್ಲ.
ಈ ಹಿನ್ನೆಲೆಯಲ್ಲಿ ನಿಮ್ಮ ಒಟ್ಟು ಬಜೆಟ್ಟಿನ ಅಂಕಿಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ ಅನ್ನೋದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದ್ಯೋಗಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಜೆಟ್ನಲ್ಲಿ ಒಂದು ಲೈನ್ ಹೇಳಿ ಅದಕ್ಕೆ ಅನುದಾನ ಇಡೋದಿಲ್ಲ ಅಂತಂದ್ರೆ ಉದ್ಯೋಗ ಕೊಡೋದಿಲ್ಲ ಅಂತ ಅರ್ಥ. ನರೇಗಾ ಬಗ್ಗೆ ನಿಮ್ಮ ಪ್ರಸ್ತಾವನೆ ಇಲ್ಲ ಅಂತಂದ್ರೆ ನರೇಗಾವನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಅರ್ಥ. ಪೇ ಕಮಿಷನ್ ಅನ್ನು ಒಪ್ಪಿಕೊಂಡು 20,000 ಕೋಟಿಯನ್ನು ಅದಕ್ಕೆ ಮೀಸಲಿಟ್ಟಿಲ್ಲ ಅಂತಂದ್ರೆ ಸರ್ಕಾರಿ ನೌಕರಿಗೆ ನೀವು ಸಂಬಳ ಕೊಡೋದಿಲ್ಲ ಅಂತ ಅರ್ಥ. 38,000 ಬಾಕಿ ಬಿಲ್ಲಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತಂದ್ರೆ ಅದನ್ನು ಕೊಡೋದಿಲ್ಲ, ಅದನ್ನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ ನೀವು ಕಾಯ್ತೀರಿ ಅಂತ ಅರ್ಥ. ಇನ್ನು ಭಾಗ್ಯಲಕ್ಷ್ಮಿಗೆ 5,000 ಕೋಟಿಯನ್ನು ನೀವು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಆ ಯೋಜನೆಯನ್ನ ಎಲ್ಲ ಒಂದು ಕಡೆ ಹಳ್ಳ ಆಡಿಸ್ತಾ ಇದ್ದೀರಿ ಅನ್ನುವಂಥದ್ದು ಅರ್ಥ. ಈ ಕಾರಣದಿಂದನೇ ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕಾಗಲ್ಲ. ನಂದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ. ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ. ಇನ್ನು ಬಜೆಟ್ನಲ್ಲಿ ನೀವು ಉದ್ದಕ್ಕೆ ನೋಡ್ತಾ ಹೋದಾಗ ನಾನು ಬಜೆಟಿನ ಲೈನ್ಗಳನ್ನು ಓದ್ತಾ ಇದ್ದೆ. ಬಜೆಟಿನ ಯಾವ ಯೋಜನೆಗಳು ಘೋಷಣೆ ಅನ್ನಲಿಕ್ಕಿಂತ ಹೆಚ್ಚಾಗಿ ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ವಿತ್ತ ತಜ್ಞ ಅಂತ ಹೇಳ್ತಾ ಇದ್ರು, ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ. ಈ ಆರ್ಥಿಕ ತಜ್ಞನ ಜೊತೆನಲ್ಲಿ ಇವರೊಬ್ಬರು ವ್ಯಾಕರಣ ತಜ್ಞ ಅಂತ ನಾನು ವ್ಯಾಖ್ಯಾನಿಸ್ತೇನೆ. ಯಾಕೆಂತಂದ್ರೆ ಇಡೀ ಬಜೆಟ್ನಲ್ಲಿ ಹೊಸ ಶಬ್ದಗಳನ್ನ, ನಾವು ಕೇಳದಲೇ ಇರುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾನು ಅದಕ್ಕೆ ಮತ್ತೆ ಮುಂದಿನ ಬಾರಿಯೂ ನಾನೇ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ವಿಶ್ವಾಸದ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಮುಂದಿನ ಬಜೆಟ್ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಯಾಕೆಂದ್ರೆ ಹೊಸ ಶಬ್ದಗಳು ನಮಗೆ ಗೊತ್ತಿಲ್ಲದೆ ಇರುವಂತಹ ಹೊಸ ಶಬ್ದಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ನನಗೆ ಆರಂಭದಲ್ಲಿ ಹೇಳಿದ್ದು ತೆರಿಗೆಯ ಟ್ರಸ್ಟಿ ನಾನು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆಗೆ ಟ್ರೋಟಿಂಗ್ ಎಕನಾಮಿ, ನಮಗೆ ಗೊತ್ತೇ ಇಲ್ಲ, ಕೇಳೇ ಇರಲಿಲ್ಲ ಇದು ನಾವು. ಟ್ರೋಟಿಂಗ್ ಎಕನಾಮಿ 11G ಅಂತೇಳಿ ಒಂದು ಹೊಸ ಘೋಷಣೆಯನ್ನ ಸರ್ಕಾರ ಮಾಡಿದ್ದು, ಫಲಧಾರೆ ಎನ್ನುವಂತ ಇನ್ನೊಂದು ಹೊಸ ಶಬ್ದ, ಭೀಷ್ಮ ತತ್ವ ಅನ್ನುವಂತ ಇನ್ನೊಂದು ಶಬ್ದ, ಬೆಂಕಿಯನ್ನು ಬೆಳಗಾಗಿಸುವುದು ಅಂತೇಳಿ ಒಂದು ಹೊಸ ಪ್ರಯೋಗ, ಬೆಂಕಿಯನ್ನು ಬೆಳಗಾಗಿಸುವುದು, ಬೆಂಕಿನಲ್ಲಿ ಬೆಳಕನ್ನು ಕಾಣ್ತೇವೆ ಎನ್ನುವಂತ ಹೊಸ ಪ್ರಯೋಗ. ಇವೆಲ್ಲವನ್ನು ಕೂಡ ಒಬ್ಬ ಆರ್ಥಿಕ ತಜ್ಞ, ವ್ಯಾಕರಣ ತಜ್ಞನಾಗಿ ಬಜೆಟ್ ಅನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದಯಮಾಡಿ ಮುಂದಿನ ಬಜೆಟ್ ನಲ್ಲಿ ನೀವೊಂದು ಡಿಕ್ಷನರಿಯನ್ನು ಕೂಡ ಕೊಡಿ ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಈಗ ಬೇಕಾ? ಈಗ ಬೇಡ, ಈಗ ನಾನು ತಿಳ್ಕೊಂಡಿದ್ದೀನಿ, ನಿಮ್ ಸಹಾಯ ತಗೊಂಡಿದ್ದೀನಿ, ನಿಮ್ ಕಚೇರಿಯ ಸಹಾಯ ತಗೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.